ದುಡುಕುವುದು ಬೇಡ. ಸಮಯ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ಮೆರೆದವರೆಲ್ಲರೂ ಕೂಡ ಮಣ್ಣಾಗಲೇಬೇಕು. ನೀನು ಜೀವನದಲ್ಲಿ ತಾಳ್ಮೆಯನ್ನ ತಂದುಕೋ. ಹುಟ್ಟುವಾಗಲೂ ಕೂಡ ಒಬ್ಬರೇ, ಸಾಯುವಾಗಲೂ ಕೂಡ ಒಬ್ಬರೇ ಹೋಗಬೇಕು. ನಾವು ಭೂಮಿಗೆ ಬಂದಿರುವಂತಹ ಅತಿಥಿಗಳು ಮಾತ್ರ. ಈ ಭೂಮಿಯ ಮಾಲೀಕರು ನಾವು ಅಲ್ಲವೇ ಅಲ್ಲ. ಯಾರೇ ನಿಮ್ಮನ್ನ ಅವಮಾನಿಸಲಿ, ನೀವು ಯಾವುದೇ ಕಾರಣಕ್ಕೂ ಕೂಡ ಕಣ್ಣೀರನ್ನ ಇಡುವುದಕ್ಕೆ ಹೋಗಬಾರದು. ತಾಳ್ಮೆಯಿಂದ ಇದ್ದರೆ ಸಮಯ ಎನ್ನುವುದು ಬಂದೇ ಬರುತ್ತದೆ. ಅವಮಾನ ಮಾಡಿದವರೇ ಮುಂದೊಂದು ದಿನ ಸನ್ಮಾನವನ್ನು ಕೂಡ ಮಾಡುತ್ತಾರೆ. ನೀನು ಅನುಭವಿಸಿದ ಕಷ್ಟ, ನೋವಿನ ದಿನಗಳು ಮತ್ತು ಕಣ್ಣೀರು ಜೀವನದ ಪಾಠವನ್ನ ಕಲಿಸುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವಂತಹ ನಂಬಿಕೆಯನ್ನ ಇಡು. ಮುಂದಿನದ್ದನ್ನ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ನೋಡಿಕೊಳ್ಳುತ್ತಾನೆ. ಕೃಷ್ಣನ ಮೇಲೆ ನಂಬಿಕೆಯನ್ನ ಇಡು. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಮೌನವಾಗಿ ಇರುವುದರಿಂದಲೇ ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗುತ್ತದೆ. ಹಾಗಾಗಿ ಜೀವನದಲ್ಲಿ ತಾಳ್ಮೆ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ಕಷ್ಟದ ದಿನಗಳಲ್ಲಿ ತಾಳ್ಮೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬಾರದು. ಎಲ್ಲವೂ ಒಂದು ಕಾರಣಕ್ಕಾಗಿಯೇ ಸಂಭವಿಸುತ್ತದೆ. ಜೊತೆಗೆ ಪರಿಹಾರವೂ ಕೂಡ ಸಿಗುತ್ತದೆ. ಆತಂಕ ಪಡುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಎಷ್ಟೇ ದೂರ ಆದರೂ ಕೂಡ ಸರಿಯಾದ ನೇರವಾಗಿ ಇರುವಂತಹ ದಾರಿಯಲ್ಲಿಯೇ ಹೋಗಬೇಕು. ಅಡ್ಡಾದಿಡ್ಡಿಯಾಗಿ ಓಡಿದವರು ದಿಕ್ಕಾಪಾಲಾಗಿ ಓಡಿ ಹೋಗಿದ್ದಾರೆ. ಯಾರು ನಿನ್ನ ಜೊತೆ ಇರಲಿ ಬಿಡಲಿ, ನಿನ್ನ ಜೀವನದ ಭಾರವನ್ನ ನೀನೇ ಹೊರಬೇಕು. ಎಲ್ಲಿ ನಮಗೆ ಗೌರವ ಎನ್ನುವುದು ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಲ್ಲಿ ಆದರೂ ಸರಿ, ಒಬ್ಬರ ಮನಸ್ಸಿನಲ್ಲಿ ಆದರೂ ಕೂಡ ಸರಿ. ನಿನ್ನಲ್ಲಿ ಸಮುದ್ರದಷ್ಟು ನೋವಿದ್ದರೂ ಕೂಡ ಸಮುದ್ರದ ತಳದಂತೆ ಶಾಂತವಾಗಿ ಇರು. ಏಕೆಂದರೆ ಸುನಾಮಿಯನ್ನ ಏಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಆಗ ನಿನ್ನ ಬಾಳಿನಲ್ಲಿ ಆಟ ಆಡಿರುವಂತಹ ಪಾಪಿಗಳ ನಿರ್ನಾಮವನ್ನ ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಆಗುವುದಿಲ್ಲ. ದುಃಖದಲ್ಲಿ ಇದ್ದಾಗ ನಾವು ಖಂಡಿತವಾಗಿಯೂ ಕೂಡ ಈ ಅಂಶಗಳನ್ನ ನೆನಪಿನಲ್ಲಿ ಇಡಬೇಕು. ಒಂದನೆಯದು, ಇಂದು ನಿನಗೆ ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ನಾಳೆ ಖಂಡಿತವಾಗಿಯೂ ಸುಖ ಪಡುವಂತಹ ದಿನ ಬಂದೇ ಬರುತ್ತದೆ. ಇನ್ನು ಎರಡನೆಯದು, ನಿನ್ನ ದುಃಖದ ಕಣ್ಣೀರು ಮನುಷ್ಯನಿಗೆ ಅರ್ಥವಾಗದೇ ಇದ್ದರೂ ಕೂಡ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಥವಾಗಿಯೇ ಆಗುತ್ತದೆ. ಖಂಡಿತವಾಗಿಯೂ ನಿನ್ನ ಕಣ್ಣೀರಿಗೆ ತಕ್ಕ ರೀತಿಯ ಪ್ರತಿಫಲವನ್ನ ಒಂದಲ್ಲ ಒಂದು ದಿನ ಆ ಭಗವಂತನು ಕರುಣಿಸಿಯೇ ಕರುಣಿಸುತ್ತಾನೆ. ಕೇವಲ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟು ನಿನ್ನ ಕೆಲಸ ಕಾರ್ಯಗಳಲ್ಲಿ ನೀನು ಮುಂದುವರಿ. ನಿನ್ನೆದುರು ನಿಂತು ಮಾತನಾಡುವಂತಹ ಧೈರ್ಯ ಇಲ್ಲದೆ ಇರುವಂತಹ ಕುನ್ನಿಗಳೇ ನಿನ್ನ ಬೆನ್ನ ಹಿಂದೆ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ. ಅಂಥವರ ಮಾತುಗಳಿಗೆ ಏಕೆ ನೀವು ತಲೆಯನ್ನು ಕೆಡಿಸಿಕೊಳ್ಳಬೇಕು? ಇಲ್ಲಿ ನಾವು ಯಾರಿಗೆ ಒಳ್ಳೆಯದನ್ನು ಬಯಸುತ್ತೇವೆಯೋ ಅವರೇ ನಮ್ಮನ್ನು ಕೆಟ್ಟವರನ್ನಾಗಿ ನೋಡುತ್ತಾರೆ, ಕೆಟ್ಟವರನ್ನಾಗಿ ನಿರೂಪಿಸುತ್ತಾರೆ ಈ ಸಮಾಜದ ಎದುರಿಗೆ. ಹಾಗಾಗಿ ನಾವು ಯಾರ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಲು ಹೋಗಬಾರದು. ಕೇವಲ ನಮ್ಮ ಕಾರ್ಯಗಳತ್ತ ನಮ್ಮ ಚಿತ್ತ ಎನ್ನುವುದು ಇರಬೇಕು. ಸೌಂದರ್ಯದ ಬಗ್ಗೆ ಕನಸು ಕಾಣಬೇಡಿ, ಅದು ನಿಮ್ಮ ಬದುಕನ್ನು ಹಾಳು ಮಾಡುತ್ತದೆ. ಬದುಕಿನ ಬಗ್ಗೆ ಕನಸನ್ನು ಕಾಣಿರಿ, ಅದು ಜೀವನವನ್ನು ಸೌಂದರ್ಯವಾಗಿಸುತ್ತದೆ. ಅದೃಷ್ಟದಿಂದ ಬಂದಿರುವುದು ಅಹಂಕಾರವನ್ನು ಕೊಡುತ್ತದೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷವನ್ನು ಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಜೀವನದ ಉದ್ದಕ್ಕೂ ಕೂಡ ಸಂತೃಪ್ತಿಯನ್ನು ಕೊಡುತ್ತದೆ. ಹಾಗಾಗಿ ಜೀವನದಲ್ಲಿ ಏನೇ ಸಂಪಾದನೆಯನ್ನು ಮಾಡಿದರೂ ಕೂಡ ಅದು ನಿಮ್ಮ ಬೆವರ ಹನಿಯನ್ನು ಸುರಿಸಿ ದುಡಿದಿರುವಂಥದ್ದು ಆಗಿರಬೇಕು. ತುಂಬ ಯೋಚಿಸಲು ಹೋಗಬೇಡಿ. ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆಯನ್ನು ಮಾಡಿಯೇ ನೀಡಿರುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಸಂಪತ್ತು ಎಷ್ಟೇ ಇದ್ದರೂ ಕೂಡ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವವನ್ನು ತಂದು ಕೊಡುತ್ತದೆ. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆಯನ್ನು ಕಟ್ಟುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಸಂಪತ್ತಿನ ಜೊತೆಗೆ ಸರಳತೆಯನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಎಲ್ಲರಿಗೂ ಅವರವರ ಸ್ವಾರ್ಥ ಮಾತ್ರ ಮುಖ್ಯವಾಗಿ ಇರುತ್ತದೆ. ಬೇರೆಯವರ ಇಷ್ಟ ಕಷ್ಟಗಳು ಯಾರಿಗೂ ಕೂಡ ಬೇಡವಾಗಿರುತ್ತದೆ. ಹಾಗಾಗಿಯೇ ಕೆಲವು ಸಂಬಂಧಗಳು ಜೋಡಿಸುತ್ತಾ ಹೋದಂತೆಲ್ಲ ಒಡೆಯುತ್ತಾ ಹೋಗುತ್ತದೆ. ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನವನ್ನು ಪಡಬೇಡಿ, ಅದು ಎಂದಿಗೂ ಕೂಡ ಸಾಧ್ಯವಿಲ್ಲ. ಮುಂದೆ ಆಗಬೇಕಾಗಿರುವುದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಯೋಚನೆಯನ್ನು ಮಾಡಿ, ಅದು ಖಂಡಿತವಾಗಿಯೂ ಕೂಡ ಸಾಧ್ಯವಾಗುತ್ತದೆ. ನೀವು ವ್ಯರ್ಥವಾಗಿ
ಕಳೆಯುವ ಪ್ರತಿಯೊಂದು ಸಮಯವೂ ಕೂಡ ಭವಿಷ್ಯದಲ್ಲಿ ನಿಮ್ಮನ್ನ ನಿಮ್ಮ ಗುರಿಯಿಂದ ದೂರ ಮಾಡುತ್ತದೆ. ಗಡಿಯಾರ ನಮ್ಮದಾದರೂ ಕೂಡ ಸಮಯ ನಮ್ಮದಾಗುವುದಿಲ್ಲ. ಹಾಗೆಯೇ ಜೀವನದಲ್ಲಿ ಎಲ್ಲರೂ ನಮ್ಮವರಂತೆ ಕಂಡರೂ ಕೂಡ ಎಲ್ಲರೂ ನಮ್ಮವರಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾರನ್ನ ಯಾವಾಗ ಎಷ್ಟು ಬೇಕೋ ಅಷ್ಟೇ ಜೀವನದಲ್ಲಿ ಪ್ರಾಮುಖ್ಯತೆಯನ್ನ ಕೊಡಬೇಕು. ಕೊಟ್ಟ ಮಾತಿಗೆ ಬದ್ಧರಾಗಿ, ಆದರೆ ಕಣ್ಣೆದುರು ತಪ್ಪು ನಡೆದಾಗ ಅದರ ವಿರುದ್ಧ ಪ್ರತಿಧ್ವನಿಸಿ. ಏಕೆಂದರೆ ಪ್ರತಿಜ್ಞೆಗಿಂತ ತಪ್ಪು ನಡೆಯದಂತೆ ನೋಡಿಕೊಳ್ಳುವುದೇ ನಿಜವಾದ ಧರ್ಮ. ಧರ್ಮಕ್ಕಿಂತ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಯಾವುದು ಕೂಡ ಇಲ್ಲ. ಒಬ್ಬ ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ, ವಿಶ್ವಾಸ, ಕರುಣೆ, ಪ್ರೀತಿ ಬಂದಿದೆ ಅಂದರೆ ಅದು ಹಣ, ಆಸ್ತಿ, ಅಂತಸ್ತುಗಳಿಂದ ಅಥವಾ ಸೌಂದರ್ಯದಿಂದ ಬರುವುದಿಲ್ಲ. ನಿಮ್ಮ ಮಾತಿನಿಂದ, ನಿಮ್ಮ ಒಂದು ಗುಣಗಳಿಂದ, ನಿಮ್ಮ ಒಂದು ನಡತೆಗಳಿಂದ, ನಿಮ್ಮ ಸಂಸ್ಕಾರದಿಂದ ಆ ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆಯಾಗಲಿ, ವಿಶ್ವಾಸವಾಗಲಿ, ಕರುಣೆಯಾಗಲಿ, ಪ್ರೀತಿಯಾಗಲಿ ಬಂದಿರುತ್ತದೆ. ಹಾಗಾಗಿ ಇಂತಹ ಪ್ರೀತಿಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬಾರದು. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದನ್ನ ಮಾಡುವುದಕ್ಕೆ ಶುರು ಮಾಡಿದರೆ ಕೆಟ್ಟದ್ದಾಗಬಹುದೇನೋ ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನ ಮಾಡುವುದಕ್ಕೆ ಶುರು ಮಾಡಿದರೆ ಅದು ಭಯಾನಕವಾಗಿ ಇರುತ್ತದೆ. ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಭಗವಂತನೇ ಉತ್ತರವನ್ನ ಕೊಡುತ್ತಾನೆ. ಕಾದು ನೋಡಬೇಕು ಅಷ್ಟೇ. ಕೆಟ್ಟ ಜನ ಯಾವಾಗಲೂ ಕೂಡ ನೀನು ಸೋಲಬೇಕು ಎಂದು ಕಾಯುತ್ತಾ ಇರುತ್ತಾರೆ. ಆದರೆ ನೀನು ಸೋಲಲ್ಲೂ ಕೂಡ ನಗುವುದನ್ನ ಕಲಿತು ಬಿಡು. ಆಗ ಅವರೇ ನಿನ್ನ ಕಣ್ಣೆದುರು ಸೋಲುತ್ತಾರೆ. ಇಷ್ಟು ಓದಿದ್ದೇವೆ, ಯಾವ ಪದವಿಯನ್ನ ಪಡೆದಿದ್ದೇವೆ ಎನ್ನುವುದು ಮುಖ್ಯವಲ್ಲ. ನಿಜವಾದ ಶಿಕ್ಷಣ ಅಂದರೆ ಬೇರೆಯವರೊಂದಿಗೆ ನಮ್ಮ ಮಾತು, ಸಂಸ್ಕಾರ ಮತ್ತು ನಡವಳಿಕೆ. ಇವುಗಳೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ಹಾಗಾಗಿ ನಾವು ಎಷ್ಟೇ ದೊಡ್ಡ ಮಟ್ಟದ ಡಿಗ್ರಿಗಳನ್ನು ಪಡೆದುಕೊಂಡರೂ ಕೂಡ ಅದಕ್ಕೆ ಮಹತ್ವ ಎನ್ನುವುದು ಇರುವುದಿಲ್ಲ. ಮನುಷ್ಯ ಯಾರಿಗೆ ಹೇಗೆ ಗೌರವವನ್ನು ಕೊಡಬೇಕು, ಯಾರ ಬಳಿಯಲ್ಲಿ ಹೇಗೆ ಮಾತನಾಡಬೇಕು ಎನ್ನುವಂತಹ ಸಾಮಾನ್ಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ಅದರಿಂದಲೇ ಆತನ ಸ್ವಭಾವವನ್ನು ನಿರ್ಧರಿಸಲಾಗುತ್ತದೆ. ಮಳೆಯಿಂದ ಕೊಚ್ಚಿ ಹೋದ ಇರುವೆಗಳನ್ನು ಮೀನು ತಿನ್ನುತ್ತದೆ. ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದಿರುವಂತಹ ಮೀನುಗಳನ್ನು ಇರುವೆಗಳು ತಿನ್ನುತ್ತವೆ. ಹೀಗೆ ಎಲ್ಲರಿಗೂ ಕೂಡ ಸಮಯ ಎನ್ನುವುದು ಬಂದೇ ಬರುತ್ತದೆ. ನಾವು ತಾಳ್ಮೆಯನ್ನು ತೆಗೆದುಕೊಂಡು ಕಾದು ನೋಡಬೇಕು ಅಷ್ಟೇ. ಜೀವನದಲ್ಲಿ ಯಾರು ಜೊತೆಗೆ ಇರುತ್ತಾರೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಾವು ಮಾಡಿರುವಂತಹ ಪಾಪ ಪುಣ್ಯ ನಮ್ಮನ್ನ ಹಿಂಬಾಲಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಮಾಡುವಂತಹ ಕಾರ್ಯಗಳತ್ತ ಗಮನ ಎನ್ನುವುದು ಇರಲಿ. ನೀವು ಇತರರಿಗೆ ಒಳ್ಳೆಯದನ್ನು ಬಯಸುವುದಕ್ಕೆ ಅಥವಾ ಇತರರ ಜೀವನದಲ್ಲಿ ನಿಮ್ಮ ಪಾತ್ರ ಎನ್ನುವುದು ಒಳ್ಳೆಯದಾಗಿ ಇರದೇ ಇದ್ದರೂ ಕೂಡ ಪರವಾಗಿಲ್ಲ. ಆದರೆ ಕೆಟ್ಟದ್ದಾಗಿ ಅಂತೂ ಇರಲೇಬಾರದು. ಜೀವನದಲ್ಲಿ ಯಾವತ್ತಾದರೂ ಕೂಡ ಸೋಲುತ್ತಾ ಇದ್ದೇನೆ ಅನಿಸಿದ್ದಲ್ಲಿ, ಯಾವ ಮಾರ್ಗವೂ ಕೂಡ ಕಾಣದೆ ಕಂಗಾಲಾಗಿ ಹೋದಲ್ಲಿ ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ. ಅಲ್ಲೊಂದು ಬೆಳಕು ಎನ್ನುವುದು ಖಂಡಿತವಾಗಿಯೂ ಕೂಡ ಗೋಚರಿಸುತ್ತದೆ. ಜೀವನದಲ್ಲಿ ದಾರಿಯೇ ತೋಚುತ್ತಿಲ್ಲ ಎಂದಾಗ ಭಗವದ್ಗೀತೆಯನ್ನು ಪಠನೆ ಮಾಡಿ. ಇನ್ನೊಬ್ಬರಿಗೆ ಕೆಸರನ್ನು ಎರಚಲು ಹೋದರೆ ಮೊದಲು ನಿಮ್ಮ ಕೈಗೆ ಕೆಸರಾಗುವುದು. ಅದೇ ಇನ್ನೊಬ್ಬರಿಗೆ ಗಂಧವನ್ನು ಹಚ್ಚಲು ಹೋದರೆ ಮೊದಲು ನಿಮ್ಮ ಕೈ ಗಂಧವಾಗುವುದು. ಕೆಸರನ್ನು ಹಚ್ಚುತ್ತೀರೋ ಅಥವಾ ಗಂಧವನ್ನು ಹಚ್ಚುತ್ತೀರೋ ನಿಮಗೆ ಬಿಟ್ಟಿದ್ದು. ಪ್ರಯತ್ನ ಎನ್ನುವುದು ಬೀಜದ ಹಾಗೆ, ಬಿತ್ತುತ್ತಲೇ ಇರಬೇಕು. ಒಂದಲ್ಲ ಒಂದು ದಿನ ಆ ಬೀಜ ಒಡೆದು ಮರವಾಗಿ, ಇಲ್ಲವಾದರೆ ಮಣ್ಣಿಗೆ ಗೊಬ್ಬರವಾಗಲಿ. ದೇವರು ನಮಗೆ ಕೊಟ್ಟಿರುವುದು ಎರಡೇ ಆಯ್ಕೆಗಳು. ಅವು ಏನೆಂದರೆ, ಒಂದು ಕೊಟ್ಟು ಹೋಗಬೇಕು, ಇನ್ನೊಂದು ಬಿಟ್ಟು ಹೋಗಬೇಕು. ಈ ಪ್ರಪಂಚದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಹೋಗುವಾಗ ಏನನ್ನೂ ಕೂಡ ತೆಗೆದುಕೊಂಡು ಹೋಗುವುದಿಲ್ಲ, ಬರುವಾಗಲೂ ಕೂಡ ಏನನ್ನೂ ಕೂಡ ತೆಗೆದುಕೊಂಡು ಬಂದಿರುವುದಿಲ್ಲ. ಆದರೆ ಆತನ ಇಡೀ ಜೀವನದಲ್ಲಿ ಆತ ಮಾಡಿರುವಂತಹ ಪಾಪ ಪುಣ್ಯದ ಕರ್ಮದ ಫಲಗಳನ್ನು ಮಾತ್ರ ತೆಗೆದುಕೊಂಡು ಹೋಗುತ್ತಾನೆ. ಕಾಲಕ್ಕೆ ಕೊಂಚ ಕಾಲಾವಕಾಶವನ್ನು
ಕೊಡು. ನಿನ್ನ ಕೆಟ್ಟ ಕಾಲವನ್ನು ಬದಲಿಸುವಂತಹ ಶಕ್ತಿ ಕಾಲಕ್ಕೆ ಇದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನನಗೆ ಯಾರು ಕೆಟ್ಟದ್ದು ಮಾಡುತ್ತಾರೆಯೋ ಅದು ಅವರ ಕರ್ಮ. ನಾನು ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡದೇ ಇರುವುದು ನನ್ನ ಧರ್ಮ. ಹಾಗಾಗಿ ಧರ್ಮದಿಂದ ಜೀವನವನ್ನು ಮಾಡಿ. ಕೆಟ್ಟದ್ದನ್ನು ಮಾಡುವವರ ಪರಿಸ್ಥಿತಿಯನ್ನು ಆ ಶ್ರೀಕೃಷ್ಣ ಪರಮಾತ್ಮನು ನೋಡಿಕೊಳ್ಳುತ್ತಾನೆ. ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ನೋವು ಪಾಠವನ್ನು ಕಲಿಸಿದರೆ ಪ್ರತಿಯೊಂದು ಪಾಠವೂ ಕೂಡ ವ್ಯಕ್ತಿಯ ಜೀವನವನ್ನೇ ಬದಲಿಸುತ್ತದೆ. ಹಾಗಾಗಿ ಈ ಕ್ಷಣದಲ್ಲಿ ನಮಗೆ ಬಂದಿರುವಂತಹ ನೋವುಗಳು ಎಂದಿಗೂ ಕೂಡ ಅವು ನಮ್ಮ ಜೀವನದ ಉದ್ದಕ್ಕೂ ಕೂಡ ಶಾಶ್ವತವಾಗಿ ಉಳಿಯುತ್ತವೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಬಂದಿರುವಂತಹ ಎಲ್ಲ ಕಷ್ಟಗಳು ಕೂಡ ಆ ಕ್ಷಣಕ್ಕೆ ಮಾತ್ರ ಬಂದಿರುತ್ತವೆ. ಅದನ್ನು ನಾವು ಮೆಟ್ಟಿ ನಿಂತಾಗ ಮಾತ್ರ ಮುಂದೆ ನಮ್ಮ ಜೀವನ ಎನ್ನುವುದು ಉಜ್ವಲವಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ಏಕೆಂದರೆ ದೇವರು ಏನನ್ನಾದರೂ ಒಳ್ಳೆಯ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡುವ ಮೊದಲು ನಮ್ಮನ್ನು ಅತಿಯಾಗಿ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಆತನ ಪರೀಕ್ಷೆಯಲ್ಲಿ ನಾವು ಜಯಬೇರಿಯಾದಾಗ ಮಾತ್ರ ನಾವು ಅಂದುಕೊಂಡಿರುವಂತಹ ಕೆಲಸದಲ್ಲಿ ಜಯವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ದ್ವೇಷ ಎನ್ನುವುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ. ನೀವು ದ್ವೇಷವನ್ನು ಮುಂದುವರಿಸಿದ್ದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತದೆ. ಹೀಗೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷಗಳ ಕಾಲ ಆ ಭಾರವನ್ನು ಹೊತ್ತೆ ಇರುತ್ತೀರಿ? ಅದನ್ನು ಕೆಳಗಿಳಿಸಿ. ಮಿತೃತ್ವದ ಕೈಯನ್ನು ಚಾಚಿಬಿಡಿ. ಆಗ ಎಲ್ಲವೂ ಕೂಡ ಸುಲಭವಾಗಿ ಸಾಗುತ್ತದೆ. ಜೀವನ ಅನ್ನುವುದು ಪೈಪೋಟಿಯಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿಯನ್ನು ಪಡಬೇಕೇ ಹೊರತು ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವಂತಹ ಸುಖದ ದಿನಗಳನ್ನು ಕೂಡ ನಾವು ಹಾಳು ಮಾಡಿಕೊಳ್ಳಬಾರದು. ನಮ್ಮ ಪಾಲಿಗೆ ಬಂದಿರುವುದನ್ನೇ ಪಂಚಾಮೃತವೆಂದು ಸ್ವೀಕರಿಸಬೇಕು. ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚಬೇಕು. ನಮ್ಮ ಕೈಯಲ್ಲಿ ಆಗದೇ ಇರುವಂತಹ ಕನಸುಗಳನ್ನು ಕಂಡು ನಾವು ದುಃಖಕ್ಕೆ ಒಳಗಾಗಬಾರದು. ನಮ್ಮ ಕೈಯಲ್ಲಿ ಆಗುವಂತಹ ಕನಸುಗಳನ್ನು ಕಾಣಬೇಕು. ಆ ಕನಸುಗಳತ್ತ ನಮ್ಮ ಪ್ರಯತ್ನ ಎನ್ನುವುದು ಇರಬೇಕು. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ಎನ್ನುವುದು ತಪ್ಪಾಗಲು ಸಾಧ್ಯವೇ ಇಲ್ಲ. ಅನುಮಾನ ಮನಸ್ಸಿನ ಕಲ್ಪನೆಯಾದರೆ ಅನುಭವ ಎನ್ನುವುದು ಜೀವನದ ಸತ್ಯ ಘಟನೆಯಾಗಿರುತ್ತದೆ. ಈ ಪ್ರಪಂಚದಲ್ಲಿ ಸುಳ್ಳು ಸುಲಭವಾಗಿ ಮಾರಾಟವಾಗುತ್ತದೆ. ಏಕೆಂದರೆ ಸತ್ಯವನ್ನು ಕೊಳ್ಳುವಂತಹ ಯೋಗ್ಯತೆ ಯಾರಿಗೂ ಕೂಡ ಇರುವುದಿಲ್ಲ. ನೀವು ಸತ್ಯವನ್ನು ಮಾತನಾಡಿ ನೋಡಿ, ನಿಮ್ಮನ್ನು ಎಲ್ಲರೂ ಕೂಡ ದಿಟ್ಟಿಸಿ ನೋಡುತ್ತಾರೆ. ಅದೇ ನೀವು ಸುಳ್ಳನ್ನು ಮಾತನಾಡಿ ನೋಡಿ, ಎಲ್ಲರೂ ಕೂಡ ನಿಮ್ಮತ್ತ ಕಾಳಜಿಯನ್ನು ವಹಿಸುತ್ತಾರೆ. ಬಾಳಿಗೊಂದು ಬಂಗಾರದ ಮಾತುಗಳನ್ನು ನೀವು ಕೇಳಲೇಬೇಕು. ಚಾಡಿ ಹೇಳಿ ಒಬ್ಬರಿಂದ ಒಬ್ಬರಿಗೆ ಕಲಹಗಳನ್ನು ತಂದು ಒಡ್ಡುವವರನ್ನು ಬೇರೆ ಪಾಪ ಕರ್ಮಗಳನ್ನು ಮಾಡಬೇಕು ಎಂದೇನೂ ಇಲ್ಲ. ಅದೇ ಅವನ ಜೀವನವನ್ನು ಸರ್ವನಾಶ ಮಾಡುತ್ತದೆ. ಹಾಗಾಗಿ ಇತರರ ಜೀವನದಲ್ಲಿ ನೀವು ಇಂತಹ ಕೆಲಸಗಳನ್ನು ಯಾವತ್ತಿಗೂ ಕೂಡ ಮಾಡಲೇಬಾರದು. ಜೀವನದ 3 ಸೂತ್ರಗಳು. ಸಂತೋಷದಲ್ಲಿ ಮಾತನ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡುವುದಕ್ಕೆ ಹೋಗಬಾರದು. ಕೋಪದಲ್ಲಿ ಇದ್ದಾಗ ಉತ್ತರವನ್ನು ಕೊಡುವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹೋಗಬಾರದು. ಮತ್ತು ದುಃಖದಲ್ಲಿ ಇದ್ದಾಗ ಯಾವುದೇ ರೀತಿಯ ಅತ್ಯುತ್ತಮವಾಗಿರುವಂತಹ ಅಥವಾ ಅತಿ ಪ್ರಾಮುಖ್ಯತೆಯನ್ನು ಒಳಗೊಂಡಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಕೋಪದಲ್ಲಿ ಇದ್ದಾಗ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಮ್ಮ ಜೀವನಕ್ಕೆ ಅದು ಒಳ್ಳೆಯ ರೀತಿಯ ಪರಿಣಾಮವನ್ನು ಕೊಡುತ್ತದೆ ಎನ್ನುವಂತಹ ಉದಾಹರಣೆ ಇಲ್ಲವೇ ಇಲ್ಲ. ಬದುಕು ಬದಲಾಗಬೇಕು ಅಂದರೆ ಮನಸ್ಥಿತಿ ಬದಲಾಗಬೇಕು. ನಮ್ಮ ಒಂದು ಮನಸ್ಥಿತಿ ಬದಲಾಗಬೇಕು ಅಂದರೆ ನಮ್ಮ ಪರಿಸ್ಥಿತಿಯು ಕೂಡ ಬದಲಾಗಬೇಕು. ನಮ್ಮ ಪರಿಸ್ಥಿತಿಯು ಬದಲಾಗಬೇಕು ಅಂದರೆ ಕಾಲ ಎನ್ನುವುದು ಬದಲಾಗಲೇಬೇಕು. ಕಾಲವೂ ಕೂಡ ಬದಲಾಗಬೇಕು ಅಂದರೆ ಎಲ್ಲರನ್ನ ಎದುರಿಸಿ ಸಹಿಸುವಂತಹ ತಾಳ್ಮೆ ಇರಬೇಕು. ತಾಳ್ಮೆ ಎನ್ನುವುದು ಮೈಗೂಡಬೇಕಾದರೆ ಪರಮಾತ್ಮನ ಮೇಲಿರುವಂತಹ ನಂಬಿಕೆಯು ಗಟ್ಟಿಯಾಗಿ ಇರಬೇಕು. ಜೀವನದಲ್ಲಿ ಏನೇ ನಡೆದರೂ ಕೂಡ ನನ್ನ ಬಳಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಎನ್ನುವಂತಹ ನಂಬಿಕೆ ನಿಮ್ಮಲ್ಲಿ ಇರಬೇಕು. ತಪ್ಪಿನಿಂದ ತಿಳಿಯುವುದು ಎಷ್ಟು ಮುಖ್ಯವೋ ಅದೇ ತಪ್ಪಿನಿಂದ ಎದುರಾಗುವಂತಹ ಕಹಿ ಘಟನೆಗಳನ್ನು ಕೂಡ ಮರೆತು ಬಿಡುವುದು ಅಷ್ಟೇ ಮುಖ್ಯವಾಗಿ ಇರುತ್ತದೆ. ನಾನು ಚೆನ್ನಾಗಿದ್ದೇನೆ ಎಂದು ನಾವು ಎಲ್ಲರ ಹತ್ತಿರವೂ ಕೂಡ ಹೇಳಬಾರದು. ಆದರೆ ನಾನು ಕಷ್ಟದಲ್ಲಿ ಇದ್ದೇನೆ ಎಂದು ಹೇಳಲು ನಮ್ಮ ಹೃದಯಕ್ಕೆ ತುಂಬ ಹತ್ತಿರದವರು ಇರುವವರ ಬಳಿಯಲ್ಲಿಯೇ ನಾವು ಹಂಚಿಕೊಳ್ಳುವುದು.
ದೇವರು ನಿಮಗೆ ವರವನ್ನ ಕೊಡುವುದಿಲ್ಲ, ಶಾಪವನ್ನು ಕೂಡ ಕೊಡುವುದಿಲ್ಲ. ಆದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರ ಜೀವನದಲ್ಲಿ ಅವಕಾಶಗಳನ್ನು ಮಾತ್ರ ಖಂಡಿತವಾಗಿಯೂ ಕೂಡ ಕೊಡುತ್ತಾನೆ. ಅವುಗಳನ್ನು ವರವನ್ನಾಗಿ ಅಥವಾ ಶಾಪವನ್ನಾಗಿ ಪರಿವರ್ತಿಸುವುದು ನಿಮ್ಮ ಕೈಯಲ್ಲಿಯೇ ನಿಂತಿದೆ. ಹಾಗಾಗಿ ದೇವರು ಕೊಡುವಂತಹ ಪ್ರತಿಯೊಂದು ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ಅಂತ್ಯಕಾಲದಲ್ಲಿ ಶರೀರವನ್ನು ಬಿಡುವಾಗ ಯಾವ ವಸ್ತುವನ್ನು ಕುರಿತು ಚಿಂತಿಸುತ್ತಾನೆಯೋ ಆ ಚಿಂತನಾ ಬಲದಿಂದ ಅದೇ ಗತಿಯನ್ನು ಪಡೆಯುತ್ತಾನೆ. ಅವಕಾಶಗಳನ್ನು ಪಡೆಯುವವನಿಗೆ ಅದೃಷ್ಟವಂತ ಎನ್ನುತ್ತಾರೆ, ಆದರೆ ಅವಕಾಶಗಳನ್ನು ರೂಪಿಸಿಕೊಳ್ಳುವವನಿಗೆ ಬುದ್ಧಿವಂತ ಎಂದು ಕರೆಯುತ್ತಾರೆ. ಹಾಗಾಗಿ ಜೀವನದಲ್ಲಿ ನಾವು ಏನೇ ಮಾಡಿದರೂ ಕೂಡ ಅವಕಾಶವಂತರು ಆಗಬಾರದು, ಆದರೆ ಬುದ್ಧಿವಂತರು ಖಂಡಿತವಾಗಿಯೂ ಕೂಡ ಆಗಬೇಕು. ಜೀವನದಲ್ಲಿ ಶಾಂತವಾಗಿ ಇರಬೇಕು ಎಂದರೆ ಈ ಎರಡು ಉಪಾಯಗಳನ್ನು ಎಂದಿಗೂ ಕೂಡ ಮರೆಯಬಾರದು. ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ, ಕ್ಷಮಿಸಲು ಆಗದೇ ಇರುವಂತಹ ವ್ಯಕ್ತಿಗಳನ್ನು ಮರೆತು ಬಿಡಿ. ಆಗ ಮಾತ್ರ ನೀವು ಜೀವನದಲ್ಲಿ ಶಾಂತವಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರು ಆಗಬಾರದು. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ ಎಲ್ಲರೂ, ಆದರೆ ನಾವು ಸಾಧಿಸಿ ತೋರಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರೋ ಅದನ್ನು ಅರ್ಧದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡಬಾರದು. ಏಕೆಂದರೆ ನೀವು ಮುಂದೆ ಇಟ್ಟಿರುವಂತಹ ಹೆಜ್ಜೆಯು ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಬಹುದು. ಗೌರವವನ್ನು ಕೊಟ್ಟು ಮಾತನಾಡುತ್ತಾ ಇದ್ದಾರೆ ಎಂದ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳಬಾರದು. ಮೂರ್ಖತನದ ಲಕ್ಷಣವಾಗುತ್ತದೆ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನದ ಹಿಂದೆ ಮಹಾ ವಿನಾಶವೇ ಕಾದಿರುತ್ತದೆ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಮಾತನಾಡಿ ಕೆಟ್ಟವರು ಅನಿಸಿಕೊಳ್ಳುವುದಕ್ಕಿಂತ ಮೌನವಾಗಿ ಇದ್ದು ಅರ್ಥವಾಗದೆಯೇ ಉಳಿದು ಬಿಡುವುದು ಒಳ್ಳೆಯದು. ಆಗ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದೇ ಇಲ್ಲ. ಕಂಬಳಿ ಹುಳು ಅಂದರೆ ಯಾರಿಗೂ ಕೂಡ ಇಷ್ಟ ಆಗುವುದಿಲ್ಲ. ಅದೇ ಕಂಬಳಿ ಹುಳು ಚಿಟ್ಟೆ ಆದಾಗ ಎಲ್ಲರಿಗೂ ಕೂಡ ಅದು ಇಷ್ಟವಾಗುತ್ತದೆ. ಹಾಗೆಯೇ ಜೀವನವೂ ಕೂಡ. ನೀನು ಚೆನ್ನಾಗಿದ್ದರೆ ಮಾತ್ರ ಜನ ನಿನ್ನ ಹತ್ತಿರ ಬರುತ್ತಾರೆ. ಏನಾದರೂ ಬದಲಾಯಿಸಬೇಕು ಎಂದರೆ ನಿನ್ನನ್ನು ನೀನು ಬದಲಾಯಿಸು. ನೀನು ನಿನ್ನ ಗುರಿಯ ಕಡೆಗೆ ಗಮನವನ್ನು ಕೊಡು. ಆಗ ಎಲ್ಲರೂ ಕೂಡ ನಿನ್ನತ್ತ ಗಮನಿಸುತ್ತಾರೆ. ನಾನು ಬಯಸಿದ್ದು ಸಿಗಲಿಲ್ಲ, ಬರೀ ಮೋಸವೇ ಆಗುತ್ತಿದೆ. ನನ್ನ ಬಾಳಿನಲ್ಲಿ ಯಾರ ಶಾಪದ ರೂಪ ನಾನು, ಯಾರ ಶಾಪದ ಜನ್ಮ ನನ್ನದು. ದೇವರೇ, ಎಲ್ಲ ನೋವು ಮೋಸ ನನಗೆ ಏಕೆ ಆಗುತ್ತಿದೆ? ಭಗವಂತ, ಈ ನೊಂದ ಕಣ್ಣೀರಿನ ತಾಪ ನಿನಗೆ ಕಾಣುತ್ತಿಲ್ಲವೇ? ಇನ್ನು ಎಷ್ಟು ನೋವು ತಿನ್ನಬೇಕು ಈ ನೊಂದ ಜೀವ? ಬದುಕುವ ಧೈರ್ಯ ಆಸಕ್ತಿ ಇಲ್ಲ ಭಗವಂತ ಎಂದು ಚಿಂತೆಗೆ ಒಳಗಾಗಬೇಡಿ. ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರ ನೋವಿಗೂ ಪ್ರತಿಯೊಬ್ಬರ ಕಣ್ಣೀರಿಗೂ ಒಂದಲ್ಲ ಒಂದು ದಿನ ಪರಿಹಾರವಾಗಿ ನಿಮ್ಮ ಜೀವನದಲ್ಲಿ ಏನು ಸಿಗಬೇಕೋ ಅದು ಖಂಡಿತವಾಗಿಯೂ ಕೂಡ ಸಿಕ್ಕೇ ಸಿಗುತ್ತದೆ. ಕೇವಲ ತಾಳ್ಮೆಯನ್ನು ತೆಗೆದುಕೊಂಡು ಭಗವಂತನ ಮೇಲೆ ನಂಬಿಕೆಯನ್ನು ಇಡಬೇಕು. ಮೇಲೆ ಕುಳಿತಿರುವಂಥವನು ಎಲ್ಲರನ್ನ ವೀಕ್ಷಿಸುತ್ತಿರುತ್ತಾನೆ. ಯಾವಾಗ ಯಾರಿಗೆ ಏನನ್ನ ಕೊಡಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಒಬ್ಬರ ಮನೆ ಅಥವಾ ಮನಸ್ಸೇ ಆಗಲಿ, ಅಲ್ಲಿ ನಿಮಗೆ ಬೆಲೆ ಎಷ್ಟಿದೆ ಎಂದು ಮೊದಲು ತಿಳಿದುಕೊಳ್ಳಬೇಕು. ಏಕೆಂದರೆ ಇಲ್ಲಿ ನಿಮ್ಮ ಬೆಲೆ ಕಡಿಮೆಯಾಗುತ್ತಾ ಹೋಗುತ್ತದೆಯೋ ಅಲ್ಲಿಯೇ ತಿಳಿದುಕೊಳ್ಳಿ, ನಿಮಗೆ ಅಲ್ಲಿ ಯಾವುದೇ ರೀತಿಯ ಗೌರವ ಎನ್ನುವುದು ದೊರೆಯುವುದಿಲ್ಲ ಎಂದು. ಕೇವಲ ನಿಮ್ಮನ್ನು ಕಡೆಗಣಿಸುವಂತಹ ಮನಸ್ಥಿತಿ ಮಾತ್ರ ತುಂಬಿ ಹೋಗಿರುತ್ತದೆ. ಅದಕ್ಕೆ ಬೆಲೆ ಇಲ್ಲದ ಜಾಗದಲ್ಲಿ ನೀವು ಎಂದಿಗೂ ಕೂಡ ಹೋಗುವುದಕ್ಕೆ ಹೋಗಬಾರದು. ಅದು ಒಬ್ಬರ ಮನಸ್ಸೇ ಆಗಲಿ, ಒಬ್ಬರ ಮನೆಯೇ ಆಗಲಿ. ಜೊತೆಗೆ ಇದ್ದವರು ಬದಲಾಗುತ್ತಾ ಇದ್ದಾರೆ ಎಂದು ಬೇಸರಗೊಳ್ಳುವುದಕ್ಕೆ ಹೋಗಬಾರದು. ಬದಲಾಗುವವರು ಬದಲಾಗಲಿ ಬಿಡಿ. ಜನರು ಬಣ್ಣವನ್ನ ಬದಲಾಯಿಸಿದರೆ ದೇವರು ಆ ಸಮಯವನ್ನೇ ಬದಲಾಯಿಸುತ್ತಾನೆ. ತಪ್ಪು, ಸೋಲುಗಳು, ಅವಮಾನಗಳು, ನಿರಾಶೆಗಳು, ತಿರಸ್ಕಾರಗಳು ಇವುಗಳು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಕೂಡ ಈ ಅವಮಾನಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ.
ಹಾಗಾಗಿ ಜೀವನದಲ್ಲಿ ತಪ್ಪೇ ನಡೆಯಲಿ, ಸೋಲೇ ಆಗಲಿ, ಅವಮಾನವೇ ಆಗಲಿ, ನಿರಾಶೆಯೇ ಆಗಲಿ ಅಥವಾ ಯಾರಾದರೂ ತಿರಸ್ಕಾರವನ್ನೇ ಮಾಡಲಿ, ಯಾವುದಕ್ಕೂ ಕೂಡ ನೀವು ತಲೆಯನ್ನು ಕೆಡಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ಅದರಿಂದ ಸುಮ್ಮನೆ ಇದ್ದು ಮುಂದೆ ಬನ್ನಿ. ಖಂಡಿತವಾಗಿಯೂ ಕೂಡ ನೀವು ಅತ್ಯುತ್ತಮವಾಗಿರುವಂತಹ ಸಾಧನೆಯನ್ನು ಮಾಡೇ ಮಾಡುತ್ತೀರಾ. ಪೂರ್ತಿ ವಿಷಯ ತಿಳಿದಿದೆಯೇ? ಯಾರ ಬಗ್ಗೆಯೂ ಕೂಡ ಕೇವಲವಾಗಿ ಮಾತನಾಡುವುದಕ್ಕೆ ಹೋಗಬಾರದು. ಏಕೆಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತದೆ. ನೀನು ಯಾವುದೇ ಸೇಡನ್ನು ತೀರಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡು. ನಿನಗೆ ಆಗಿರುವಂತಹ ನೋವುಗಳಿಗೆ, ನಿನಗೆ ಆಗಿರುವಂತಹ ಸಂಕಟಗಳಿಗೆ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ನಿಮಗೆ ಗೌರವ ಇಲ್ಲದೆ ಇರುವಂತಹ ಜಾಗದಲ್ಲಿ ಕೋಟಿ ಹಣ ಕೊಟ್ಟರೂ ಕೂಡ ಹೋಗಬಾರದು. ಹಾಗೆಯೇ ನಿಮಗೆ ಮರ್ಯಾದೆಯನ್ನು ಕೊಡುವವರಿಗೆ ಕೋಟಿ ಹಣ ಭಿಕ್ಷೆ ನೀಡುವಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲಬೇಕು. ಆಗ ಮಾತ್ರ ಜೀವನ ಎನ್ನುವುದು ಪರಿಪಕ್ವವಾಗುವುದು. ನಿಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಲಭಿಸಲಿ ಎಂದು ಬಯಸುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.